ಮಹಾಗಣಾಧಿಪತಯೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 14. ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಅರ್ಥ: ಭೌತಿಕ ಪ್ರಕೃತಿಯ 3 ಗುಣಗಳನ್ನು ಒಳಗೊಂಡಿರುವ ನನ್ನ ಈ ದಿವ್ಯ ಶಕ್ತಿಯನ್ನು ಜಯಿಸುವುದು ಅತ್ಯಂತ ಕಷ್ಟಕರವಾದದ್ದು. ಆದರೂ ನನ್ನ ಆಶ್ರಯವನ್ನು ಪಡೆದವರು ಈ ಶಕ್ತಿಯನ್ನು ಜಯಿಸಿ ಪಾರಾಗಬಹುದು. ಶ್ಲೋಕ 15. ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮ ಮಾಯಯಾಪಹೃತಜ್ಞಾನ ಆಸುರಂ ಭಾವಮಾಶ್ರಿತ. ಅರ್ಥ: ತಿಳಿಗೇಡಿಗಳು, ಕೆಟ್ಟ ನಡತೆಯ ಕೀಳು ಜನರು, ಮಾಯೆಯ ಪ್ರಭಾವಕ್ಕೊಳಗಾಗಿ ಬುದ್ಧಿಮಂಕಾಗಿರುವವರು ಮತ್ತು ಪಾಪ ಕೃತ್ಯಗಳನ್ನೆಸಗುವ ಪ್ರವೃತ್ತಿಯ ದುಷ್ಕರ್ಮಿಗಳು ಎಂದಿಗೂ ನನಗೆ ಶರಣಾಗಲಾರರು. ಶ್ಲೋಕ 16. ಚತುರ್ವಿಧಾ ಭಜಂತೆ ಮಾಂ ಜನಃ ಸುಕೃತನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಅರ್ಥ: ಓ ಭರತವಂಶಜನೇ, ನನ್ನನ್ನು ಪೂಜಿಸುವ ಭಾಗ್ಯವುಳ್ಳ 4 ತರಹದ ಜನರಿದ್ದಾರೆ. ಸಂಕಷ್ಟಕ್ಕೊಳಗಾದವರು, ಜಿಜ್ಞಾಸುಗಳು, ಸಿರಿ ಸಮೃದ್ಧಿಯನ್ನು ಬಯಸುವವರು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಬಯಸುವ ಜ್ಞಾನಿಗಳು. ಶ್ಲೋಕ 17. ತೇಷಾಂ ಜ್ಞಾನೀ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಮಹಂ ಸ ಚ ಮಮ ಪ್ರಿಯಃ. ಅರ್ಥ: ಇವರೊಳಗೆ ಆತ್ಮ ಸಾಕ್ಷಾತ್ಕಾರವನ್ನು ಬಯಸುವ ಜ್ಞಾನಿಯು ಶ್ರೇಷ್ಠನು. ಅವನು ಯಾವಾಗಲೂ ನನ್ನದೇ ಚಿಂತನೆಯಲ್ಲಿ ಮಗ್ನನಾಗಿದ್ದು ಭಕ್ತಿಯೋಗದಲ್ಲಿ ನಿರತನಾಗಿರುತ್ತಾನೆ. ಅವನಿಗೆ ನಾನೆಂದರೆ ತುಂಬ ಪ್ರೀತಿ ಮತ್ತು ನನಗೆ ಅವನೆಂದರೆ ತುಂಬ ಪ್ರೀತಿ. ಶ್ಲೋಕ 18. ಉದಾರಃ ಸರ್ವ ಏವೈತೆ ಜ್ಞಾನೀ ತ್ವಾತೈವ ಮೇ ಮತಂ ಅಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಅರ್ಥ: ನಿಶ್ಚಯವಾಗಿಯೂ ಅವರೆಲ್ಲರೂ ಶ್ರೇಷ್ಠರೇ ಆಗಿದ್ದರೂ ಆತ್ಮಜ್ಞಾನಿಯಾದ ನನ್ನ ಭಕ್ತನನ್ನು ನಾನು ನನ್ನವನೆಂದೇ ಪರಿಗಣಿಸುತ್ತೇನೆ. ಏಕೆಂದರೆ ನನ್ನನ್ನೇ ಪರಮ ಗುರಿಯಾಗಿರಿಸಿಕೊಂಡು ಅವನ ಮನಸ್ಸು ಸಂಪೂರ್ಣವಾಗಿ ನನ್ನಲ್ಲೇ ನೆಲೆಗೊಂಡಿರುತ್ತದೆ. ಶ್ಲೋಕ 19. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಅರ್ಥ: ಅನೇಕ ಜನ್ಮಗಳ ನಂತರ ಜ್ಞಾನವನ್ನು ಗಳಿಸಿದವನು ನನಗೆ ಶರಣಾಗುತ್ತಾನೆ. ವಾಸುದೇವನೇ ಎಲ್ಲದರ ಮೂಲ ಎನ್ನುವುದನ್ನು ಅವನು ಅರಿತುಕೊಳ್ಳುತ್ತಾನೆ. ಅಂತಹ ಮಹಾತ್ಮರು ಅತಿ ವಿರಳ. ಶ್ಲೋಕ 20. ಕಾಮೈಸ್ತೈಸ್ತೈರ್ಹೃತಜ್ಞಾನಃ ಪ್ರಪದ್ಯಂತೇನ್ಯದೇವತಾ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯ. ಅರ್ಥ: ಪ್ರಾಪಂಚಿಕ ಬಯಕೆಗಳಿಂದ ಹಾದಿ ತಪ್ಪಿದವರು ತಮ್ಮ ಸ್ವಭಾವಗಳಿಗನುಗುಣವಾಗಿ ಸಂಸ್ಕಾರಗಳಿಗೆ ಕಟ್ಟುಬಿದ್ದು ವಿಧ ವಿಧವಾದ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾ ಇತರ ದೇವತೆಗಳನ್ನು ಆಶ್ರಯಿಸುತ್ತಾರೆ. ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗದಿಂದ
ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಸರ್ವೇ ಜನ ಸುಖಿನೋ ಭವಂತು.